ಎಲ್ಲಿಂದೆಲ್ಲಿಗೋ ಓದಲು ಬಂದ ಹುಡುಗರ ಕಥೆ ಇದು. ದಿನ ಬೆಳಗಾದರೆ ಆ ಸೂರ್ಯನನ್ನ ಹೇಗೆ ನೋಡ್ತೀರೋ ಹಾಗೆ ಪ್ರತಿಯೊಂದು ಕಾಲೇಜಿನಲ್ಲಿ, ಅದರಲ್ಲೂ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಮ್ಮ ಸೂರ್ಯನಂತವರು ಕಾಮನ್. ಅವನ ಕ್ಯಾರೆಕ್ಟರ್ ನಿಮಗೆ ಹೋಲಿಕೆಯಾದಲ್ಲಿ ಅದು ಕಾಕತಾಳೀಯವೇ ಹೊರತು ಉದ್ದೇಶಪೂರ್ವಕವಲ್ಲ. ಅಕಸ್ಮಾತ್ ಅದು ನಿಮಗೆ ಕನ್ನಡಿ ಹಿಡಿದಂತಾದರೆ, ಆಗ ನಿಮ್ಮಲ್ಲಿ ಒಂದು ಬದಲಾವಣೆ ಕಂಡು ಬಂದರೆ ಅದೇ ನಮ್ಮ ತಂಡದ ಗೆಲುವು. ಅಣ್ತಮ್ಮ ಬಾರ್ಲ ಅದ ಮಾಡಕ್ ಹೋಗೋಣ. ಅಣ್ತಮ್ಮ ನೀನೀಗ ಹೊಡಿತಿರೋ ಒಂದೊಂದು ಸಿಗರೆಟ್ ಕೂಡ ನಾಳೆ ನಿನ್ ಚಟ್ಟ ನೀನೇ ರೆಡಿ ಮಾಡ್ಕೊಂಡಂಗಿರ್ತದೆ. ಓ ಅಮ್ಮ ಈಗ ಹಾಗಾದ್ರೆ ಬಾರ್ಲ ಎಣ್ಣೆ ಹೊಡ್ಯಕ್ ಹೋಗೋಣ. ಹೊಟ್ಟೆಲಿರೋ ಹುಳಗಳು ಸುಟ್ಟೋಯ್ತವೆ, ಹಂಗೆ ಲಿವರ್ ಕೂಡ ಸುಟ್ಟೋಯ್ತವೆ. ನಡಿಲ್ಲ ಹೋಗಮ್ಮ. ಅಯ್ಯಪ್ಪ ಬೇಡ್ರಪ್ಪ, ಯಾರು ಕುಡಿಬೇಡ್ರಪ್ಪ, ಯಾರು ಸೇದಕ್ ಹೋಗ್ಬೇಡ್ರಪ್ಪ. ಪ್ರಪಂಚದಲ್ಲಿ ಎಂತೆಂಥ ಜನರಿದ್ದಾರೆ, ಏನೇನೆಲ್ಲ ತಪ್ಪುಗಳು ಮಾಡಿದ್ದಾರೆ, ಆದ್ರೆ ಅವ್ರುಗಳೆಲ್ಲ ಚೆನ್ನಾಗೇ ಇದ್ದಾರೆ. ನನಗೆ ಯಾಕೆ ಹಿಂಗಾಗ್ತಿದೆ? ಬೈ ಮೇ ಬೈ ಮೇ ಬೈ ಮೇ. ನೋಡೋಣ ಸೂರ್ಯ, ಚೆನ್ನಾಗಿ ಜ್ಞಾಪಕ ಇಟ್ಕೋ. ತುಂಬ ಕಷ್ಟಪಟ್ಟು ಓದಿಸ್ತಿದ್ದೀನಿ ನಿನ್ನ. ಅಮ್ಮನ ವಿಷಯ ನಿನಗೆ ಚೆನ್ನಾಗಿ ಗೊತ್ತೇ ಇದೆ, ನಾನೇನು ಹೇಳಬೇಕಾಗಿಲ್ಲ. ಈ ಟೈಮ್ನಲ್ಲಿ ಅಟ್ರಾಕ್ಷನ್ಸ್ಗೆಲ್ಲ ತಲೆ ಕೆಡಿಸ್ಕೋಬೇಡ ಅದಕ್ಕೆಲ್ಲ, ಆಯಿತಾ? ಏನಾದರೂ ಬೇಕಾದರೆ ಕೇಳು, ಬರಲಾ? ಸುಂದರಕಾಂಡದ ಪ್ರಾರಂಭ ಇಲ್ಲಿಂದ. Hold your hands. Yes, sir. Yeah, so introduce yourselves. I'm Surya, sir. Okay. Yeah. I've come from a village in Karnataka. That's all, sir. There's no city in Karnataka. Village, which village? Within 1 hour I need it back. Riding and go better. Distributed. ಮೊದಲ ಆ ನನ್ನ ನೋಟವನ್ನ ಅವಳ ವಾರೆಗಣ್ಣುಗಳು ಕ್ಯಾಪ್ಚರ್ ಮಾಡಿಕೊಂಡಳು. ಅಷ್ಟೇ ಸಾಕಾಯ್ತು ಈ ಸೂರ್ಯ ಅವಳ ತೋಳ ತೆಕ್ಕೆಯಲ್ಲಿ ಬೀಳೋದಕ್ಕೆ. ಹಲೋ, ಹಾಂ ಆರಾಮಿದ್ದೀನಿ. ಇಲ್ಲ ಲೈಬ್ರರಿ ಆಗಿದ್ದೆ, ಆಮೇಲೆ ಕಾಲ್ ಮಾಡ್ತೀನಿ ಆಯ್ತಾ? ಸರಿ, ಓಕೆ. ಇವಳೇ ನಕ್ಷತ್ರ. ಆ ನಕ್ಷತ್ರದ ಫಳಫಳ ಕಣ್ಣುಗಳುಳ್ಳ ಇವಳು ಸ್ವಲ್ಪ ಜಾಸ್ತಿನೇ ಪ್ರಾಕ್ಟಿಕಲ್. ಒಂಥರ ಅತಿರೇಕದ ವ್ಯಕ್ತಿತ್ವ ಇವಳದ್ದು. ಒಂದು ನಿಮಿಷ ಫೋನ್ ಕೊಡ್ತೀರಾ? ನನ್ನ ಫೋನ್ ಕಳ್ಳ
ಹೀಗೆ ಒಬ್ರಿಗೊಬ್ರು ಪರಿಚಯ ಆದ್ಮೇಲೆ ಸ್ನೇಹಿತರಾಗೆ ಪ್ರತಿಯೊಂದು ಜಾಗದಲ್ಲೂ ತಿರುಗಾಡ್ತಿದ್ವಿ. ಎಷ್ಟೋ ಕಂಟ್ರೋಲ್ ಮಾಡ್ತಿದ್ದೆ ಕಣ್ರಿ. ಆದ್ರೂ ಅವತ್ತಿನ ದಿನ ಅದೇನಾಯ್ತೋ ಗೊತ್ತಿಲ್ಲಪ್ಪ, ಪ್ರಪೋಸ್ ಮಾಡ್ಬಿಟ್ಟೆ ನಾನು. I love you too. ರಿಯಲಿ? ಆಮೇಲೆ ಮಾಡ್ತೀನಿ. ಹೊಯ್, ನೆಕ್ಸ್ಟ್ ಪೀರಿಯಡ್ ಬಂದ್ಕೊಡೇನಾ? ಲೋ ಈಗಲೇ ಅದೇನೋ ಶಾರ್ಟೇಜ್ ಇದೆ, ಈಗ ಬೇಡ. ಇರ್ಲಿ ಬಾರ, ಐ ಕ್ಯಾನ್ ಮ್ಯಾನೇಜ್. ನನ್ ಬರಲ್ಲ. ಸರಿ, ನಾನು ಹೋಗ್ತೀನಿ. ಹಾಂ, ಒಂದು 2 minutes ಸರ್ ಫೋನ್ ಮಾಡ್ತಿದ್ದಾರೆ, ನಾನು ವಾಪಸ್ ಮಾಡ್ತೀನಿ ಆಯ್ತಾ? ಹಾಂ, ಓಕೆ, ಹಾಂ, ಬರ್ತೀನಿ. ಒಂದು ನಕ್ಷತ್ರ. సూర్య స్మోక్ చేస్తున్నాడట్లా తెలీదా? అవునా? హలో. ಸೂರ್ಯ, ಏನ್ ಮಾಡ್ತಿದ್ಯಾ? ಏನು ಇದೆಲ್ಲ ಹ್ಯಾಬಿಟ್ಸ್ಗಳು? ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದೆಲ್ಲ ಬಿಟ್ಬಿಡು, ಇದೆಲ್ಲ ಚೆನ್ನಾಗಿರಲ್ಲ. ಇದೆಲ್ಲ ಇಟ್ಕೊಂಡು ಮುಂದೆ ನಾನು ಹೇಗೆ ಸಾಕ್ತೀಯಾ? ಐಮ್ ಸಾರಿ ನಕ್ಷತ್ರ, ಏನೋ ಗೊತ್ತಿಲ್ಲ, ಈ ಚಟಕ್ಕೆ ಬಿದ್ದುಬಿಟ್ಟಿದ್ದೀನಿ. ಮನುಷ್ಯ ಅದವನಿಗೆ ಹಠ ಮತ್ತು ಚಟ ಇರಲೇಬೇಕು ಅಂತಿದ್ದೀನಿ. ಆದರೆ ನಿನ್ನ ಸಪೋರ್ಟ್ ಇದ್ದರೆ ನಾನು ಖಂಡಿತ ಇದರಿಂದ ಮೇಲೆ ಬರ್ತೀನಿ. ಐಮ್ ಸಾರಿ ನಕ್ಷತ್ರ, ಪ್ಲೀಸ್ ಫರ್ಗಿವ್ ಮೀ. ಇದೇ ಲಾಸ್ಟ್, ಮತ್ತೆ ಇನ್ಯಾವತ್ತೂ ಈ ಥರ ಮಾಡಬೇಡ. ಖಂಡಿತ ಯಾವತ್ತೂ ಮಾಡೋದು. ಸದ್ಯಕ್ಕಿವರೇ ಲೈಲ ಮಜ್ನು, ಇವರ ಮೇಲೆ ಊರ ಕಣ್ಣು. ಸೆಮ್ಮಿನ ರಿಸಲ್ಟ್ಸ್ ಬಂದು ಮನೆಗೆ ಫೋನ್ ಮಾಡಿ ಹೇಳಿದೆ. ಆಗ ಅಮ್ಮ, ಅಷ್ಟೇ ತಾನೇ ಬಿಡು ಕಂದ, ಇಂಜಿನಿಯರಿಂಗ್ ಲೈಫಲ್ಲಿ ಇದೆಲ್ಲ ಮಾಮೂಲಿ. ಇವತ್ತು ಈ ದುಃಖದಿಂದ ನೀನು ಕಣ್ಣೀರಾಸಿರಬಹುದು, ಆದರೆ ನಾಳೆ ಈ ಕಣ್ಣೀರೇ ಪನ್ನೀರಾಗುತ್ತದೆ. ಡೋಂಟ್ ವರಿ, ಜಸ್ಟ್ ರಿಲ್ಯಾಕ್ಸ್. ಆಲ್ ಆಫ್ ಅ ಸಡನ್ ನಕ್ಷತ್ರ ಮೀಟ್ ಮಾಡಬೇಕು ಅಂತ ಕರೆದ್ರು. ಯಾಕೆ ಈ ಎಕ್ಸಾಮಲ್ಲಿ ಸೋತಿರೋ ನೀನು ಮುಂದೆ ಜೀವನದಲ್ಲೂ ಗೆಲ್ತಿರೋ ನಮಗೆ ನನಗಿಲ್ಲ. ಇದನ್ನ ಇಟ್ಕೊಂಡು ಮುಂದೆ ನಾನು ಹೇಗೆ ಬಾಳ್ಲಿ? ಆಗಲ್ಲ ಸೂರ್ಯ, ನನಗೆ ಗೊತ್ತಾಯ್ತು. ಯು ಆರ್ ಜಸ್ಟ್ ಎ ಲೂಸರ್. ಐ ಕಾಂಟ್ ಸ್ಟೇ ವಿತ್ ಯು ಎನಿಮೋರ್. ಎನಿವೇಸ್, ಖುಷಿಯಾಗಿರು. ಅದು ಹಾಗಲ್ಲ. ನಿಂತ್ಕೋ ಅಲ್ಲಿ. ಈ ಸೂರ್ಯಗೆ ಈ ನಕ್ಷತ್ರ ಬೇಕಾಗಿಲ್ಲ, ಆದ್ರೆ ಆ ನಕ್ಷತ್ರ ಬೆಳಗಕ್ಕೆ ಈ ಸೂರ್ಯ ಇರಲೇಬೇಕು. ಓಕೆ, ಎಲ್ಲಿವರೆಗೂ ಹೋಗ್ತೇನೆ ನಾನು ನೋಡ್ತೀನಿ. ನೀ ನನ್ನ ಜೊತೆಯಲ್ಲಿ ಜಗಳಾಡಿದ ಜಾಗ ಕಂಡಾಗ ಏನೆಲ್ಲ ಜ್ಞಾಪಕವಾಗಿದೆ. ನೀನೆಟ್ಟು ಹೋದಂತ ಮುಳ್ಳೊಂದು ಎದೆಯಲ್ಲಿ ಹೂವಾಗಿ ಹರಳುತ್ತಾ ಮೋಹಕವಾಗಿದೆ. ತುಸು ದೂರ ಬಂದ ಮೇಲೆ ಹೊಸದಾಗಿ ಹೃದಯ ಬೇರೆ ಬಡ ಜೀವ. ಮೊದಲೇ ದುಃಖದಲ್ಲಿದ್ದ ನನಗೆ ಈ ವಿಷಯ ಆಘಾತವನ್ನುಂಟು ಮಾಡಿತು. ಅಷ್ಟರಲ್ಲೇ ನನ್ನ ಮನಸ್ಸಿನ ಮೇಲೆ ಆ ದೇವರು ಮತ್ತೊಂದು ಬರೆ ಎಳೆದ. ಅದೇ
ನನ್ನ ತಾಯಿಯ ಸಾವು. ಆ 2 ವರ್ಷಗಳಿಂದ ಅವಳ ಆರೋಗ್ಯ ಸ್ಥಿತಿ ತುಂಬಾನೇ ಗಂಭೀರವಾಗಿತ್ತಂತೆ. ಆದರೂ ಅದನ್ನು ನನ್ನ ಹತ್ರ ಅವಳು ಯಾವತ್ತೂ ಹೇಳ್ಕೊಳ್ಲಿಲ್ಲ. ಬಹುಶಃ ನನಗೆ ಡಿಸ್ಟರ್ಬ್ ಆಗಬಾರ್ದು ಅಂತನೋ ಏನೋ. ಪಾಪ. ಇಲ್ಲಮ್ಮ, ಏನಾದರೂ ಮಾಡ್ತೀನಿ ನನ್ನ ಜೀವನದಲ್ಲಿ, ಮಾಡ್ತೀನಿ. ನೀನು ಹಾಕೊಂಡಿದ್ದಾನೆ ನಾನು ನಡೀತೀನಿ, ಮಾಡ್ತೀನಿ, ಸಾಧಿಸಿ ತೋರಿಸ್ತೀನಿ. ಅಲ್ಲಿವರೆಗೂ ನಾನು ನಿನ್ನ ಮುಖ ತೋರಿಸೋದಿಲ್ಲ. ಬರ್ತೀನಿ. ಜಗವೇ ನಿನದು ಜಯಿಸೋ ನಾಯಕ ನೀತಿ ಮುಂದೆ ನಿನ್ನ ಗಾಯಕ ನೀನೇ ರಥವು ನೀನೇ ಸಾರಥಿ ಛಲವೇ ನಿನ್ನ ಕಾಯೋ ಈ ಘಟನೆಯಾದ ನಂತರ ನನ್ನ ತಾಯಿಯ ಮಾತನ್ನೇ ನನ್ನ ಮನಸ್ಸು ಮರುಕಳಿಸುತ್ತಿತ್ತು. ಜೀವನದಲ್ಲಿ ಏನನ್ನಾದರೂ ಸಾಧಿಸಿಯೇ ತೋರಿಸಬೇಕು ಎಂದು ನಿರ್ಧಾರ ಮಾಡಿ ಚೆನ್ನಾಗಿ ಓದಿ BTUನಲ್ಲಿ ಮೆಡಲ್ ತಗೊಂಡೆ. 1-2 ಕಂಪ್ನಿನಲ್ಲಿ ಪ್ಲೇಸ್ ಕೂಡ ಆದೆ. ಈ ಜಗತ್ತನ್ನ ನಾವು ಕಣ್ಣಾರೆ ನೋಡೋಕ್ಕಿಂತ ಮುಂಚೆಯೇ ಆ ತಾಯಿಯ ಕಣ್ಣಿನಿಂದ ನಾವು ಎಲ್ಲವನ್ನೂ ನೋಡಿರುತ್ತೇವೆ. ಅವಳ ಆ ಕರುಳ ಬಳ್ಳಿಯ ರಕ್ಷಣೆ ನಾವು ಕೊನೆಯದಾಗಿ ಕಣ್ಣು ಮುಚ್ಚೋವರೆಗೂ ಇದ್ದೇ ಇರುತ್ತದೆ. ಮೀಸೆ ಬಂದವನಿಗೆ ದೇಶ ಕಾಣೋದಿಲ್ಲ ನಿಜ, ಆದರೆ ಹೆತ್ತ ತಾಯಿನೂ ಕಾಣಬಾರದೆ, ಅವಳ ಮಾತು ಕೂಡ ನಮ್ಮ ಕಿವಿಗೆ ಬೀಳಬಾರದೆ. ನಮಗಾಗಿ ಎಲ್ಲವನ್ನೂ ಮಾಡಿದ ಆ ತಾಯಿಗೆ ಕಡೆ ಪಕ್ಷ ಖುಷಿಯನ್ನಾದರೂ ಕೊಡೋಣ. ಏನಂತೀರಾ? ಜನ್ಮದಾತರಿಗೆ ಇದೋ ನಮ್ಮ ನಮನ.